ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ಫೇಮಸ್ ನಿರೂಪಕಿ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿ ಅನುಶ್ರೀ ಯಾರಿಗ್ ಗೊತ್ತಿಲ್ಲ ಹೇಳಿ. ಯಾವುದೇ ವೇದಿಕೆ ಕಾರ್ಯಕ್ರಮ ಇದ್ರೂ ಅಲ್ಲಿ ಅನುಶ್ರೀ ಇದ್ದಾರೆ ಅಂದ್ರೆ ಆಡಿಯನ್ಸ್ಗೆ ಎಲ್ಲಿಲ್ಲದ ಸಂಭ್ರಮ. ಕಾರಣ ತಮ್ಮ ಮಾತಿನಲ್ಲೇ ಎಲ್ಲರ ಮನ ಗೆದ್ದಿರುವ ಮಾತಿನ ಮಲ್ಲಿ ಇವರು. ಅನುಶ್ರೀ ಜೀವನದ ಹಾದಿ ಅಷ್ಟು ಈಸಿಯಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯನ್ನ ಸವೆಸಿದವರು. ಯಾರೊಬ್ಬರ ಬೆಂಬಲ ಇಲ್ಲದೆ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಹಿಂದೆ ನಿಂತು ಧೈರ್ಯ ಹೇಳಿದವರಿಲ್ಲ, ಕೈ ಹಿಡಿದು ಸಹಾಯ ಮಾಡಿದವರಿಲ್ಲ. ಒಬ್ಬಂಟಿ ಹೆಣ್ಮಗಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಹೆಮ್ಮೆ ಪಡೋ ವಿಷಯ. ಅದೆಷ್ಟೋ ಹೆಣ್ಮಕ್ಳಿಗೆ ಮಾದರಿಯಾಗೋ ವಿಷಯ. ಆದ್ರೂ ಕೆಲವರು ಕಾಮೆಂಟ್ ಮಾಡೋದನ್ನ ಬಿಟ್ಟಿಲ್ಲ. ಅನುಶ್ರೀ ಅವರನ್ನ ಕಣ್ಣೀರು ಹಾಕಿಸಿದವರು ಅದೆಷ್ಟೋ ಮಂದಿ. ಅವರೆಲ್ಲರ ಬಗ್ಗೆಯೂ ಈಗ ಅನುಶ್ರೀ ಮಾತನಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅನುಶ್ರೀ ತುಂಬಾ ಕಷ್ಟಪಟ್ಟು ಮೇಲೆ ಬಂದ ಹೆಣ್ಮಗಳು. ಹಗಲು ರಾತ್ರಿ ಎನ್ನದೇ ದುಡಿದವರು. ಒಂದೊಂದು ಶೋಗೂ ಅದೆಷ್ಟೋ ಕಷ್ಟಪಟ್ಟವರಿದ್ದಾರೆ. ಹೀಗಾಗಿಯೇ ತಾನು ದುಡಿದ ಹಣವನ್ನೆಲ್ಲ ಕೂಡಿಟ್ಟು ಸಣ್ಣದೊಂದು ಗೂಡು ಕಟ್ಕೊಂಡಿದ್ದಾರೆ. ನನ್ನದು ಅನ್ನೋ ಚಿಕ್ಕ ಪ್ರಪಂಚ ಸೃಷ್ಟಿಸಿಕೊಂಡಿದ್ದಾರೆ. ಅದರ ಮೇಲೂ ಕೆಲವರು ಕಣ್ಣು ಹಾಕಿದ್ರು. ಅನುಶ್ರೀ ಹೊಸ ಮನೆ ಕಟ್ಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದಂತೆ ಏನೇನೋ ಮಾತನಾಡಿದ್ರು. ಅದನ್ನ ಹೇಳ್ಕೊಳ್ಳೋದಿಕ್ಕೂ ಆಗಲ್ಲ ಬಿಡಿ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನೋ ಹಾಗೆ ಅವರು ಆಡಿದ ಮಾತಿಗೆ ಅವರೇ ಅನುಭವಿಸ್ತಾರೆ. ಇದೇ ವಿಷಯವಾಗಿ ಅನುಶ್ರೀ ಕಣ್ಣೀರು ಹಾಕಿರೋದು. ನಾನೊಂದು ಮನೆ ಕಟ್ಸಿದಕ್ಕೂ ಇಷ್ಟೆಲ್ಲ ಕೆಟ್ಟ ಕಮೆಂಟ್ ಹಾಕಿದ್ರಲ್ಲ ಅನ್ನೋದು ಅನುಶ್ರೀಯನ್ನ ತುಂಬಾ ಕಾಡಿತ್ತು. ಕೋಟಿ ಕೋಟಿ ಕೊಳ್ಳೆ ಹೊಡೆದವರಿದ್ದಾರೆ, ಕೊಲೆ ಸುಲಿಗೆ ಮಾಡಿ ಮೆರೆದಾಡೋರಿದ್ದಾರೆ. ಅವರ ಬಗ್ಗೆ ಒಂದೇ ಒಂದು ಮಾತನಾಡಲ್ಲ. ಅದೇ ಅನುಶ್ರೀ ಕಾರ್ ತೆಗೆದುಕೊಂಡಿದ್ದಾರೆ, ಮನೆ ಕಟ್ಸಿದ್ದಾರೆ ಅಂದ್ರೆ ಸಾಕು 100 ಮಂದಿ ಕಾಮೆಂಟ್ ಮಾಡ್ತಾ ಇದ್ರು. ಅದು ಕೂಡ ತಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನ ಮರೆತು ಕಾಮೆಂಟ್ ಹಾಕ್ತಾ ಇದ್ರು. ಇದೇ ವಿಷಯವಾಗಿಯೇ ಅನುಶ್ರೀ ತಮ್ಮ ಮನದಾಳದ ನೋವನ್ನ ಹೇಳ್ಕೊಂಡಿರೋದು. ನಾನಿರೋದು ಬಾಡಿಗೆ ಮನೆಯಲ್ಲಿ, ನನಗೆ ಒಂದು ಅರ್ಥ ಆಗಲ್ಲ. ಯಾರು ಏನೋ ಹಾಕಿದ್ದಾರೆ ಅಂದ್ರೆ ಹೇಗ್ ನಂಬುತ್ತೀರಾ? ನಾನ್ ಯಾವತ್ತೂ ಹೆಣ್ಮಕ್ಳು ಫೆಮಿನಿಸ್ಟ್ ಅಂತ ನಾನು ಮಾತನಾಡಲೇ ಇಲ್ಲ. ಆದ್ರೆ ಯಾವಾಗ್ಲೂ ಹೆಣ್ಮಕ್ಳು ಅನ್ನೋ ಫ್ಯಾಕ್ಟ್ ನ ಎಸೆಪ್ಟ್ ಮಾಡೋಣ. ಗಂಡು ಮಕ್ಳು 1 ಕೋಟಿ ಮನೆ ತಗೊಂಡ್ರೆ ಅದು ಸಾಧನೆ. ಅನುಶ್ರೀ 1 ಕೋಟಿ ಮನೆ ತಗೊಂಡ್ರೆ ಅದು ಸಾಧನೆ ಅಲ್ಲ, ಅದು ಬೇರೆನೆ. ಹೆಣ್ಮಕ್ಳು ಮನೆ ತಗೊಂಡ್ರೆ ಬೇರೆನೆ ಯಾಕೆ? ನಾನು 20 ವರ್ಷ ಕೆಲಸ ಮಾಡಿದ್ದೇನೆ, ಒಂದೊಂದು ರೂಪಾಯಿ ಕೂಡಿಟ್ಟಿದ್ದೇನೆ. ನಾನೆಲ್ಲೂ ದುಂದು ವೆಚ್ಚ ಮಾಡಿಲ್ಲ. ನಾನ್ ಟ್ರಿಪ್ಗೂ ಕೂಡ ಹೋಗಲ್ಲ. ಯಾವುದಾದ್ರೂ ಶೋ ಇದ್ರೆ ಓಕೆ, ಅದೇ ದುಡ್ಡಿನಲ್ಲಿ ಹೋಗಿ ಬರೋಣ ಅಂದ್ಕೊಳ್ತೀನಿ. ನಾನೆಷ್ಟು ಕಂಜೂಸ್ ಅಂತಂದ್ರೆ ಎಲ್ರಿಗೂ ಗೊತ್ತು. ನನ್ನನ್ನ ಕಂಜೂಸ್ ಮಹಾರಾಣಿ ಅಂತ ರೋಷನ್ ಬೈತಾನೆ. ನಾನು ಕಷ್ಟಪಟ್ಟು ಸ್ವಾಭಿಮಾನದಿಂದ ಒಳ್ಳೆ ದಾರಿಯಿಂದ ದುಡಿದಿರುವ ದುಡ್ಡಲ್ಲಿ ನಾನು ಮನೆ ಕಟ್ಟಿದ್ದೇನೆ. ನಾನು ಕಾರ್ ತೆಗೆದುಕೊಂಡಿದ್ದೇನೆ. ಹೌದು, ಏನಿವಾಗ ಹೆಣ್ಮಕ್ಳು ಏನಾದ್ರೂ ತೆಗೆದುಕೊಂಡ್ರೆ ಯಾರೂ ಅಕ್ಸೆಪ್ಟ್ ಮಾಡಲ್ಲ. ನನಗೆ ನನ್ನ ಅಮ್ಮ ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫ್ನಲ್ಲಿ. ಅಮ್ಮ ಇಲ್ಲದೆ ನಾನು ಮತ್ತು ನನ್ನ ತಮ್ಮ ಏನೂ ಇಲ್ಲ. ನನ್ನಮ್ಮ ನಮ್ಮನ್ನ ಕಲ್ಲು ಬಂಡೆ ತರಹ ಬೆಳೆಸಿದ್ದಾರೆ. ನನಗಿಂತ ಸ್ಟ್ರಾಂಗ್ ನನ್ನಮ್ಮ. ಅಂದ್ರೆ ಪರಿಸ್ಥಿತಿ ಅವರನ್ನ ಹಾಗೆ ಮಾಡಿಸಿದೆ. ನನಗೆ ನನ್ನ ಅಮ್ಮ ಬಹಳ ಮುಖ್ಯ ನನ್ನ ಲೈಫ್ನಲ್ಲಿ. ನಾನು ರೋಷನ್ನ ಮದುವೆ ಆಗಬೇಕಾದ್ರೂ ಕೂಡ ಅದನ್ನೇ ಹೇಳಿದ್ದು. ನಿಮ್ಮ ಅಪ್ಪ ಅಮ್ಮನನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನ ಅಮ್ಮನನ್ನ ನಾನು ಯಾವತ್ತೂ ಬಿಟ್ಕೊಡೋದಿಕ್ಕಾಗಲ್ಲ. ರೋಷನ್ಗೆ ನಾನು ಯಾವಾಗ್ಲೂ ಗ್ರೇಟ್ಫುಲ್. ನನ್ನ ಅಮ್ಮನನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ, ತುಂಬಾ ಚೆನ್ನಾಗಿ ಗೌರವ ಕೊಡ್ತಾನೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಕೆಲವೊಮ್ಮೆ ನನಗೆ ಏನಾದ್ರೂ ಹೇಳೋದಿಕ್ಕಾಗಿಲ್ಲ ಅಂತಂದ್ರೆ ನನ್ನ ಅಮ್ಮನನ್ನ ಅವನೇ ಕರೆದುಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ನನ್ನ ತಮ್ಮ ಕೂಡ ತುಂಬಾ ಮೆಚೂರ್ಡ್. ನನ್ನ ಅಮ್ಮನಿಗೆ ದೇವರು ಕೊಟ್ಟಿರೋ ವರ ಅನ್ಕೊಳ್ತೇನೆ. ನಾವಿಬ್ರು ನಮ್ಮ ಅಮ್ಮನ ಬಳಿ ಯಾವುದಕ್ಕೂ ಗಲಾಟೆ ಮಾಡಿಲ್ಲ. ಇದು ಬೇಕು ಅದು ಬೇಕು ಅಂತ ಕೇಳಿಲ್ಲ. ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದ ನನ್ನ ತಮ್ಮ ಅಲ್ಲಿ ಸಿಗುವಂತಹ ಅಕ್ಕಿ ಬೇಳೆ ಎಲ್ಲವನ್ನ ನಮ್ಮ ಮನೆಗೆ ತೆಗೆದುಕೊಂಡು ಬರ್ತಾ ಇದ್ದ. ಅಷ್ಟು ನಮ್ಮ ಕಷ್ಟವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವತ್ತೂ ನಮ್ಮ ಮೇಲೆ ಭಾರ ಹಾಕಿಲ್ಲ. ನಾನು ಸ್ವಲ್ಪ ದುಡಿಯೋದಕ್ಕೆ ಶುರು ಮಾಡಿದ್ಮೇಲೆ ಅವನನ್ನ ಇಂಗ್ಲಿಷ್ ಮೀಡಿಯಂಗೆ ಹೋಗುವಂದೆ. ಅವನು ಸಖತ್ತಾಗಿ ಓದ್ತಾನೆ. ನಾನ್ ಕಲ್ಸಿರೋ ಒಂದೊಂದು ರೂಪಾಯಿಯನ್ನು ಕೂಡ ವೇಸ್ಟ್ ಮಾಡಿಲ್ಲ. ಚೆನ್ನಾಗಿ ಓದಿ ಆಳ್ವಾಸ್ನಲ್ಲಿ MBA ಮಾಡಿ ಇವತ್ತು ತನಗೆ ಅಂತ ಕೆಲಸ ತೆಗೆದುಕೊಂಡು ನೋಡ್ಕೊಳ್ತಿದ್ದಾನೆ. ಅವನು ಸೆಲ್ಫ್ ಮೇಡ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಸಾಧ್ಯ ಆದ್ರೆ ಇನ್ನೊಬ್ಬರ ಬಗ್ಗೆ ಗೌರವದಿಂದ ಕಾಣಿ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡಿದ್ರೆ ಯಾರಿಗ್ ತಾನೇ ಒಳಿತಾಗುತ್ತೆ? ಕಂಡೋರ ಮನೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಿಕ್ಕೂ ಮೊದಲು
ನಿಮ್ಮನೆಯಲ್ಲೂ ಅಕ್ಕ ತಂಗಿ ಅಮ್ಮ ಇರ್ತಾರೆ ಅನ್ನೋದನ್ನ ಯೋಚಿಸಿ. ಆಗ ಇಂಥ ನೆಗೆಟಿವ್ ಕಾಮೆಂಟ್ಗಳು ಬರಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.